ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 5ನೇ ಅಧ್ಯಾಯದ 15ನೇ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಲ್ವಾ? ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಏನಂದರೆ, ಭಗವಂತ ಎಲ್ಲ ಕಡೆನೂ ಇರ್ತಾನೆ ಅಲ್ವಾ? ಅವನು ಯಾರು ಮಾಡಿದ ಎಲ್ಲರೂ ಮಾಡಿರ್ತಕ್ಕಂತಹ ಏನು ಪಾಪಕರ್ಮಗಳನ್ನಾಗಲಿ ಪುಣ್ಯಕರ್ಮಗಳನ್ನಾಗಲಿ ಅವನು ತೆಗೆದುಕೊಳ್ಳಲ್ಲ. ಎಲ್ಲ ಕಡೆನೂ ಇದ್ದರೂ ಕೂಡ ಅವನು ಯಾವುದೂ ತೆಗೆದುಕೊಳ್ಳಲ್ಲ. ನಮಗೆ ಜ್ಞಾನ ಏನಾಗಿದೆ ಗೋಚರಿಸ್ತಾ ಇಲ್ಲ. ಯಾಕೆಂದರೆ ನಮಗೆಲ್ಲ ಮಾಯೆಯಲ್ಲಿ ಮುಳುಗ್ಬಿಟ್ಟಿದ್ದೀವಿ. ಅಜ್ಞಾನ, ನಮಗೆ ಎಲ್ಲ ಮಾಯೆಯಲ್ಲಿ ಇದ್ದೀವಿ. ಆದ್ದರಿಂದ ಆ ಅಜ್ಞಾನಿ ಜೀವರುಗಳೆಲ್ಲ ಮೋಹದಲ್ಲಿ ಪರವಶರಾಗ್ತಾ ಇದ್ದಾರೆ. ಆದರೆ ಪರಮಾತ್ಮ ಎಲ್ಲ ಕಡೆನೂ ಇದ್ದರೂ ಕೂಡ ಅವನು ನಿರ್ಲಿಪ್ತನಾಗಿದ್ದಾನೆ. ಯಾರ ಪಾಪ ಪುಣ್ಯಗಳನ್ನು ತೆಗೆದುಕೊಳ್ಳಲ್ಲ ಅವನು. ಎಲ್ಲ ಕಡೆ ಇದ್ದರೂ, ಎಲ್ಲರಲ್ಲೂ ಎಲ್ಲ ಕಡೆ ಎಲ್ಲ ವಸ್ತುಗಳಲ್ಲಿ ಇದ್ದರೂ ಕೂಡ ಯಾವುದರ ಪಾಪ ಪುಣ್ಯಗಳನ್ನು ಅವನು ತೆಗೆದುಕೊಳ್ಳೋದಿಲ್ಲ. ಹಾಗಾದರೆ ಭಕ್ತರು ಪೂಜೆ ಮಾಡ್ತಾರೆ, ಯಾಗ ಮಾಡ್ತಾರೆ, ದಾನ ಮಾಡ್ತಾರೆ, ಹೋಮ ಮಾಡ್ತಾರೆ. ಇಷ್ಟೊಂದು ಪುಣ್ಯಕರ್ಮಗಳನ್ನು ಯಾತಕ್ಕೆ ಮಾಡೋದು ಅಂದರೆ, ಭಗವಂತ ಹೇಳ್ತಾನೆ, ಜ್ಞಾನವು ಅಜ್ಞಾನದಿಂದ ಮರೆಯಾಗಿದೆ. ಆದುದರಿಂದ ಅವಿವೇಕಿಗಳಾಗಿರ್ತಕ್ಕಂತಹ ಜೀವಿಗಳು ಮಾತ್ರವೇ ನಾನು ಮಾಡ್ತೇನೆ, ನಾನು ಮಾಡಿಸ್ತೇನೆ, ನಾ ತಿಂತೇನೆ, ನಾ ತಿನ್ನಿಸ್ತೇನೆ ಅಂತಕ್ಕಂತಹ ಭಾವದಿಂದ ಮೋಹಕ್ಕೆ ಒಳಗಾಗ್ತಾರೆ. ಅದರಿಂದ ಯಾರೂ ಏನೂ ಮಾಡಲ್ಲ. ಎಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ತಕ್ಕಂಥದ್ದಷ್ಟೇ ಹೊರತು ಯಾವುದು ನಾನು ಅಂತಕ್ಕಂಥದ್ದು ಇಲ್ಲ. ಅಂದರೆ ಅಲ್ಲಿ ಏನು ಹೇಳ್ತಾರೆ, ಅದನ್ನೇ ನಿರ್ಮೋಹ. ಏನಾಗುತ್ತೆ, ಆ ಒಂದು ಅಜ್ಞಾನಿಗಳಾಗಿರ್ತಕ್ಕಂತಹ ಜೀವರುಗಳೆಲ್ಲ ಮೋಹದಲ್ಲಿದ್ದಾರೆ. ಎಲ್ಲ ನಾನೇ ಮಾಡೋದು ಅನ್ನೋ ಮೋಹದಲ್ಲಿದ್ದಾರೆ. ಆದರೆ ಆ ಭಗವಂತ ಯಾರ ಪಾಪ ಪುಣ್ಯಕರ್ಮಗಳನ್ನು ತೆಗೆದುಕೊಳ್ಳಲ್ಲ. ಯಾಕೆಂದರೆ ನಮ್ಮ ಅಜ್ಞಾನದಿಂದ ಆವೃತವಾಗಿರೋದ್ರಿಂದ ನಮಗೆ ಹಂಗೆ ಅನಿಸ್ತಾ ಇರುತ್ತಷ್ಟೆ ಅಂತಂದ್ಬಿಟ್ಟು ಹೇಳ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಸರ್ವಾಂತರ್ಯಾಮಿ, ಎಲ್ಲರಲ್ಲೂ ಇರ್ತಕ್ಕಂಥ ಭಗವಂತ ಯಾರು ಏನೇನೇ ಕೆಲಸ ಮಾಡ್ತಾ ಇರ್ತಾರೆ. ಈಗ ಒಬ್ಬ ಕಳ್ಳನಲ್ಲೂ ಭಗವಂತ ಇದ್ದಾನೆ, ಒಬ್ಬ ಸಾಧುವಿನಲ್ಲೂ ಭಗವಂತ ಇರ್ತಾನೆ. ಕಳ್ಳನಿಗೆ ತಾನು ಮಾಡಿರ್ತಕ್ಕಂಥ ಕೆಲಸ ಕೆಟ್ಟದೋ ಅದರದ್ದು ಪಾಪಕರ್ಮ ಕಳ್ಳಂಗೆ ಅಂಟ್ಕೊಳ್ಳುತ್ತೆ. ಅವನಲ್ಲಿರ್ತಕ್ಕಂಥ ಭಗವಂತನಿಗೆ ಅದು ಅಂಟುಕೊಳ್ಳುವುದಿಲ್ಲ. ಅರ್ಥ ಆಯ್ತಲ್ವಾ? ಕಳ್ಳಂಗೆ ಅಂಟ್ಕೊಳ್ಳುತ್ತೆ ಹೊರತು ಅದು ಭಗವಂತನಿಗೆ ಅಂಟ್ಕೊಳ್ಳಲ್ಲ. ಅದು ಅವನಿಗೆ ಅಜ್ಞಾನವಾಗಿರ್ತಕ್ಕಂಥದ್ದಾದ್ರಿಂದ ಹಾಗನ್ನಿಸ್ತಾ ಇದೆ. ಅವನಿಗೆ ಜ್ಞಾನ ಉಂಟಾದಾಗ ನಾನು ಈ ಕೆಲಸವನ್ನು ಮಾಡಿಯೇ ಇಲ್ಲ, ನಾನಲ್ಲ ಅನ್ನೋ ಭಾವನೆ ಅವನಿಗೆ ಬರುತ್ತೆ. ಅದು ಬರಬೇಕು ಅಂತಂದರೆ, ಈಗ ಅವನು ಸಾಧುವಿನ ಆತ್ಮದಲ್ಲೂ ಭಗವಂತ ಇರ್ತಾನೆ. ಸಾಧು ಮಾಡಿರ್ತಕ್ಕಂಥ ಪುಣ್ಯಗಳೆಲ್ಲವೂ ಕೂಡ ಆ ಫಲ ಆ ಸಾಧುಗೆ ಉಂಟಾಗುತ್ತೆ ಹೊರತು ಭಗವಂತನಿಗೆ ಏನೂ ಅಂಟೋದಿಲ್ಲ. ಭಗವಂತ ಅವರಲ್ಲೇ ಇದ್ದರೂ ಕೂಡ ಅವರ ಪಾಪ ಪುಣ್ಯಗಳು ಯಾವುದು ಕೂಡ ಅಂಟೋದಿಲ್ಲ ಅಂತಕ್ಕಂಥದ್ದು ಈ ಶ್ಲೋಕ ಹೇಳ್ತಕ್ಕಂಥದ್ದು. ಈ ಶ್ಲೋಕವನ್ನು ಯಾರು ಪ್ರತಿನಿತ್ಯ ಪಠಿಸ್ತಾರೋ ಅವ್ರಿಗೆ ವೇದಾಂತದಲ್ಲಿ ಭಕ್ತಿ ಶ್ರದ್ಧೆ ಉಂಟಾಗುತ್ತೆ.
ಇನ್ನೊಂದು ಹೇಳಬೇಕು ಅಂದರೆ ಆಕಸ್ಮಿಕ ದ್ರವ್ಯ ಪ್ರಾಪ್ತಿ ಅಂತ. ಏನೋ ಒಂದು ಲಾಟ್ರಿ ಹೊಡೆದಂಗೆ ಏನಾದ್ರು ಸಿಕ್ಬಿಡುತ್ತೆ, ಒಂದು ಒಳ್ಳೆ ಭಾಳ ಕಾಸ್ಟ್ಲಿ ವಸ್ತು ನಮಗೆ ಸಿಗ್ತಕ್ಕಂಥದ್ದು ಆಗತ್ತೆ. ಮಕ್ಕಳ ಇದನ್ನು ಒಟ್ಟಿಗೆ ಹೇಳೋಣ ಅಲ್ವಾ? ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಶುಭಮಸ್ತು.